ನಾನು ಹೀಗೆ ನೋಡ್ತಾ ಇದ್ದೆ, ಈ ಬ್ರಿಟಿಷರ ಕಾಲದಲ್ಲಿನ ಕುಂಭಮೇಳದ ಬಗ್ಗೆ ಆಗಿನ ಬ್ರಿಟನ್ ಲೇಡಿ ಫ್ಯಾನಿ ಪಾಕ್ ಬಂದು ಒಂದೊಂದು 24 ವರ್ಷಗಳ ಕಾಲ ಭಾರತದಲ್ಲಿದ್ದರಂತೆ. ಆಗ ಈ ಕುಂಭಮೇಳ ಅಂತ ಆಗ ಮೆನ್ಷನ್ ಆಗ್ತಿರಲಿಲ್ಲ. ಆ ನಂತರದ ಕಾಲದಲ್ಲಿ ಬ್ರಿಟಿಷ್ ಅಧಿಕಾರಿಯ ಒಂದು ಲೇಖನದಲ್ಲಿ ಉಲ್ಲೇಖ ಆಗಿದ್ದು. ಆದರೆ ಮೇಳ ಅಂತ ಕರೀತಾ ಇದ್ರು. ಮೇಳ ಅಂತ ಕರೀತಾ ಇದ್ರು. ಸೊ ಸಾಧು ಸಂತರು ಮತ್ತು ಭಾರತದ ಹಲವಾರು ಜನ ಬಂದು ಅಲ್ಲಿ ಮಿಂದೇಳೋ ಜಾಗನ ಬ್ರಿಟಿಷರು ಹೆಂಗೆ ಬಳಕೆ ಮಾಡ್ಕೊಳ್ತಾ ಇದ್ರು ಅಂತ ಕೇಳಿದಾಗ ನನಗೆ ಆಶ್ಚರ್ಯ ಅಂತ ಅನ್ನಿಸ್ತು. ಫ್ಯಾನಿ ಪಾಕ್ ತನ್ನ ಪುಸ್ತಕಗಳಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಮೊದಲಿಗೆ ಬ್ರಿಟಿಷರಿಗೆ ಅನ್ಸೋದಕ್ಕೆ ಶುರು ಆಯ್ತಂತೆ, ಇದು ಯಾಕೆ ಹಿಂಗೆ ಸೇರ್ತಾ ಇದ್ದಾರೆ ಅಂತ. ಟೆನ್ಷನ್, ಆಬ್ವಿಯಸ್ಲಿ ಇಷ್ಟು ಕೋಟ್ಯಾಂತರ ಜನ ಒಂದು ಕಡೆ ಸೇರ್ತಾರೆ ಅಂದರೆ ಟೆನ್ಷನ್ ಅವರಿಗೆ. ಆಮೇಲೆ ಗೊತ್ತಾಯ್ತಂತೆ ಓಕೆ ಒಂದು ಧಾರ್ಮಿಕ ಆಚರಣೆ. ಸರಿ, ಬ್ರಿಟಿಷರಿಗೆ ಧಾರ್ಮಿಕ ಆಚರಣೆ ಬಗ್ಗೆ ಏನು ಇಂಟ್ರೆಸ್ಟ್ ಇರಲಿಲ್ಲ, ಅಷ್ಟಾಗಿ ಇಂಟ್ರೆಸ್ಟ್ ಇರಲಿಲ್ಲ. ಕೊನೆಗೆ ಅವರು ಇದಕ್ಕೊಂದು ಆದಾಯದ ಮಾರ್ಗ ಕಂಡುಕೊಂಡ್ರಂತೆ. ಬಿಸ್ನೆಸ್ ಅವ್ರು ಬಂದಿದ್ದೇ ಬಿಸ್ನೆಸ್ ಮಾಡಕ್ಕೆ, ಎಲ್ಲೆಲ್ಲಿಂದ ಹೀರ್ಬೋದು ಅಲ್ಲಲ್ಲಿಂದ ಹೀರಬಹುದು ಅಂತ. ಅದು ಕುಂಭಮೇಳಕ್ಕೂ ಬಿಡಲಿಲ್ವಂತವರು. ಕುಂಭಮೇಳದಲ್ಲಿ ಬಂದು ಡುಬ್ಕಿ ಯಾರು ತಗೋಬೇಕು ಅಂದರೆ ಯಾರು ಮುಳುಗೆ ಏಳಬೇಕು, ಅವರು ₹1 ತೆರಿಗೆ ಕಟ್ಟಬೇಕು, ಟ್ಯಾಕ್ಸ್ ಕೊಡಬೇಕು. ಆಗಿನ ಕಾಲದ ₹1 ಹೆಂಗೆ ಅಂದರೆ, ಈಗ ಬೀದಿಲಿ ಕಸ ಗುಡಿಸುವಂಥ ಒಬ್ಬ ವ್ಯಕ್ತಿ ಒಂದು ತಿಂಗಳಿಗೆ ಒಂದು ₹4 ಸಂಪಾದನೆ ಮಾಡೋರಂತೆ. ದರ್ಜಿ ಅಂದರೆ ಟೇಲರು ಒಂದು ₹8 ಸಂಪಾದನೆ ಮಾಡೋರಂತೆ. ಅಥವಾ ಇಲ್ಲಿ ಊಟ ಹಂಚೋರು ಅಂದರೆ ವೇಟ್ರ್ ಕೆಲಸ ಯಾರು ಮಾಡ್ತಾರೋ ಅವರು ಇವತ್ತಿನ 20,000 ರೂಪಾಯಿ. ಹಾಂ ಆಯಿತಾ, ವೇಟ್ರ್ ಕೆಲಸ ಮಾಡೋರು ಒಂದು ₹4 ಸಂಪಾದನೆ ಮಾಡೋರಂತೆ. ಅದರಲ್ಲಿ ₹1 ಕೊಡಬೇಕು ನೀವು ಹೋಗಿ ಒಂದು ಸಲ ಮುಳುಗಿ ಎದ್ದು ಬರೋದಕ್ಕೆ. ಇದು ಅಲ್ಲಿರುವಂತಹ ಜನರಿಗೆ ಒಂದು ಕೋಪ ತರಿಸ್ತಾ ಇತ್ತು. ಯಾಕೆ ಅಂದರೆ ನೀವು ಇಲ್ಲಿ ಟ್ಯಾಕ್ಸ್ ಕಟ್ಟೋದ್ರಿಂದಾಗಿ ನಮಗೆ ಬರಬೇಕಾದ ಆದಾಯ ನೀವು ತಿಂತಾ ಇದ್ದೀರಾ. ಆದರೆ 1870ರಲ್ಲಿ 70ರ ಕುಂಭಮೇಳದಲ್ಲಿ ಹಾಗೆ ಬ್ರಿಟಿಷರು ಸಂಪಾದನೆ ಮಾಡಿದ್ದು ₹42,000 ಹ್ಯೂಜ್ ಮನಿ, ವೆರಿ ಹ್ಯೂಜ್ ಮನಿ. ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಏನಂದರೆ, ಈಗ ಸಾಮಾನ್ಯವಾಗಿ ನಾವು ಇಂತಹ ಪವಿತ್ರ ಕ್ಷೇತ್ರಗಳಿಗೆ ಹೋದಾಗ ಮುಡಿ ಕೊಡೋದು ಸಾಮಾನ್ಯ. ಬ್ರಿಟಿಷರು ಅದನ್ನು ಕಂಡು ಹಿಡ್ಕೊಂಡ್ರಂತ, ಮುಡಿ ಕೊಡೋದಕ್ಕೆ ಜಾಸ್ತಿ ಆದಾಯ ಇದೆ, ಕ್ಷೌರಿಕರಿಗೆ ಜಾಸ್ತಿ ಆದಾಯ ಇದೆ ಅಂತ. ಒಂದು 3,000 ಪ್ಲೇಸಸ್ಸನ್ನು ಮಾಡಿದ್ರಂತೆ, ಅಲ್ಲಿ ಕ್ಷೌರಿಕರನ್ನ ಇಟ್ಟರಂತೆ. ಕ್ಷೌರಿಕರು ಒಬ್ಬೊಬ್ಬರು ತಲಾ ₹4 ಟ್ಯಾಕ್ಸ್ ಕಟ್ಟಬೇಕು, ಒಬ್ಬೊಬ್ಬ ಕ್ಷೌರಿಕ. ಸೊ ಮ್ಯಾಕ್ಸಿಮಮ್ ಅವ್ರಿಗೆ ದುಡ್ಡು ಬರ್ತಾ ಇತ್ತು ಅನ್ನೋದನ್ನು ಕಂಡುಕೊಂಡ್ರಂತೆ. ಕುಂಭಮೇಳದಲ್ಲಿ ಬರುವ ಟ್ಯಾಕ್ಸ್ನಲ್ಲಿ 4ನೇ 1 ಭಾಗ ಕ್ಷೌರಿಕರಿಂದ ಬರೋದಂತೆ ಟ್ಯಾಕ್ಸ್. 1882ರಲ್ಲಿ ಇದು 50,000ಕ್ಕೆ ಇರ್ತಂತೆ. 42,000ದಿಂದ 52,000ಕ್ಕೆ. ನಂಗೆ ಯಾಕೆ ನೆನಪಾಯ್ತು, ಮ್ಯಾಕ್ಸಿಮೈಸೇಷನ್ ಆಫ್ ರೆವೆನ್ಯೂ. ಹಾಗೆ ಯಾವ ರೀತಿ ಇದನ್ನು ಟ್ಯಾಕ್ಸೇಷನ್ಗೆ ಬಳಸ್ಕೊಳ್ತಾ ಇದ್ರು ಬ್ರಿಟಿಷರು ಅನ್ನೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.